ಏನ್ರಿ ಎಚ್ ಕೆ ಪಾಟೀಲ್ರೆ, ನೀವು ನೀರು ಸೇದಿದ್ದೀರಾ ಗೊತ್ತಿಲ್ಲ ನಿಮಗೆ. ನಾನು ನೀರು ಸೇದಿದ್ದೀನಿ, ನೀವು ನೀರು ಸೇದಿದ್ಯಾ ಕೋನರೆಡ್ಡಿ? ಹಾಂ, ನಾನು ಅದಕ್ಕೆ ಒಂದು ನನ್ನ ಅನುಭವದ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ನಾನು ಓದುವಾಗ ಊರಿಗೆ ಹೋದಾಗ ದನ ಕರುಗಳಿಗೆ ನೀರು ಕುಡಿಸೋದು, ಎಮ್ಮೆಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ನೀರು ಕುಡಿಸೋದು ಮಾಡ್ತಿದ್ದೆ. ಬಾವಿಯಿಂದ ನೀರು ಸೇರ್ಕೊಬಂದು ಕುಡಿಸಬೇಕಾಗಿತ್ತು ಹಳ್ಳಿನಲ್ಲಿ. ಈಗ ಬಾವಿಗಳಿಲ್ಲ ಬಿಡಿ, ಈಗೆಲ್ಲ ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ. ಕುಡಿಯೋ ನೀರಿನ ಎಂಥದ್ದು ಮಲ್ಟಿ ವಿಲೇಜ್ ಸ್ಕೀಮ್ ಬಂದ್ಬಿಟ್ಟಿದ್ದಾವೆ. ಈಗೆಲ್ಲ ಬಾವಿಗಳೆಲ್ಲ ಬತ್ತೋಗ್ಬಿಟ್ಟಿದ್ದಾವೆ. ನಮ್ಮ ಕಾಲದಲ್ಲಿ ಬಾವಿಗಳೇ, ನಾವು ಹುಡುಗರಾಗಿದ್ದಾಗ ಬಾವಿಗಳಿಂದಲೇ ನೀರು ಸೇದಬೇಕಾಗಿತ್ತು. ನಾನು ನೀರು ಸೇದಕ್ಕೆ ಹೋಗ್ತಿದ್ದೆ ಬಾವಿಗೆ. ನಮ್ಮ ಬಾವಿನಲ್ಲಿ ಈ ಸೆತ್ತೆ ಎಲ್ಲ, ನಿಮ್ಮ ಕಡೆ ಏನಂತೀರಿ ಸೆತ್ತೆಗೆ? ಕಸ ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋವು ಅಲ್ಲಿ. ಆ ಗುಬ್ಬಚ್ಚಿಗಳು ಗೂಡಿನ ಕಸ ಎಲ್ಲ ಸೇರ್ಕೊಂಡು ಆ ಕಸ ಎಲ್ಲ ನೀರನ್ನು ಮುಚ್ಕೊಬಿಡೋದು. ನಾನು ನೀರು ಸೇದಕ್ಕೆ ಹೋದಾಗ ಆ ಕಸ ಎಲ್ಲ ದೂರ ಹೋಗಲಿ ಅಂತೇಳಿ ಮೇಲೆ ಕೆಳಗೆ ಮಾಡಿ ಆಮೇಲೆ ನೀರು ತಗೊಳ್ವೆ. ಆ ನೀರು ತಗೊಬಂದು ಮನೆಗೆ ಹೋಗ್ಬಿಟ್ಟು ಆ ಬಿಂದಿಗೆನಲ್ಲಿ ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಪುನಃ ಮುಚ್ಕೊಬಿಡೋದು. ಮತ್ತೆ ಕೆಳಗೆ ಹಾಕ್ಬೇಕಾಗಿತ್ತು. ಬಹುಶಃ ಹೆಣ್ಮಕ್ಳಿಗೆಲ್ಲ, ಈಗಿನ ಹೆಣ್ಮಕ್ಳಿಗೇನು ಗೊತ್ತಿಲ್ಲ, ಇಂದಿನ ಹಳೆ ವಯಸ್ಸಾಗಿರ್ತಕ್ಕಂಥವ್ರಿಗೆ, ನೀರು ಸೇದಿ ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಿದೆ. ನಮ್ಮ ಜಾತಿ ವ್ಯವಸ್ಥೆ ಹೆಂಗಪ್ಪ ಅಂತಂದರೆ, ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರಲ್ಲ, ಅವ್ರು ಮಾಡುವಾಗ ಸ್ವಲ್ಪ ತಿಳಿಯಾದ ಕಾಣಿಸೋದು, ಆಮೇಲೆ ಮುಚ್ಕೊಬಿಡೋದು. ಈ ಜಾತಿ ವ್ಯವಸ್ಥೆ ಹಿಂಗೆ ಮುಚ್ಚಿಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಏನ್ರಿ ಎಚ್ ಕೆ ಪಾಟೀಲ್ರೆ, ನೀವು ನೀರು ಸೇದಿದ್ದೀರಾ ಗೊತ್ತಿಲ್ಲ ನಿಮಗೆ. ನಾನು ನೀರು ಸೇದಿದ್ದೀನಿ, ನೀವು ನೀರು ಸೇದಿದ್ಯಾ ಕೋನರೆಡ್ಡಿ? ಹಾಂ, ಇದು ಸತ್ಯ. ಬಟ್ ಆದರೂ ಕೂಡ ಈ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂತಕ್ಕಂಥ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಬಸವಣ್ಣ 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮಗನ ಮನೆ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ. ಆಯ್ತಾ? ಜಾತಿ ಹೋಗಿದೆಯಾ? ಇದನ್ನು ಹೇಳೋದು, ಆಮೇಲೆ ಯಾವ ಜಾತಿಯವನು ಅಂತ ಕೇಳೋದು. ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕು. ಈ ಜಾತಿಗಳಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕಾಗ್ತದೆ.